ಕಳೆದ ಮೇ ಅಂತ್ಯಕ್ಕೆ ಪ್ರಪಂಚದ ಮೊದಲ ಡಾಗ್ ಫ್ಲೈಟ್ ತನ್ನ ಸರ್ವಿಸನ್ನು ಶುರು ಮಾಡಿತು. ಏನಿದು ಡಾಗ್ ಫ್ಲೈಟ್? ಹೆಸರು ಹೇಳೋ ಹಾಗೆ ನಾಯಿಗಳಿಗೆ ಅಂತಲೇ ಆರಂಭ ಆಗಿರೋ ಏರ್ಲೈನ್ ಸರ್ವಿಸ್. ಇಂತಹ ಯೂನಿಕ್ ಹಾಗೆಯೇ ಇನೋವೇಟಿವ್ ಪ್ರಯತ್ನ ಆರಂಭ ಮಾಡಿದ್ದು ಬಾರ್ಕ್ ಏರ್ ಅನ್ನೋ ಅಮೇರಿಕನ್ ಕಂಪನಿ. ಬಾರ್ಕ್ ಅನ್ನೋ ಡಾಗ್ ಟಾಯ್ ಕಂಪನಿ ಹಾಗೆಯೇ ಜೆಟ್ ಚಾರ್ಟರ್ ಸರ್ವಿಸ್ ಪಾರ್ಟ್ನರ್ಶಿಪ್ನಲ್ಲಿ ಶುರು ಮಾಡಿದ್ದೆ ಬಾರ್ಕ್ ಏರ್. ನಾಯಿಗಳಿಗೆ ಅಂತಾನೆ ಆರಂಭ ಆಗಿರೋ ಈ ಲಕ್ಸುರಿ ಏರ್ಲೈನ್ ನ್ಯೂಯಾರ್ಕ್ನಿಂದ ಲಾಸ್ ಏಂಜಲ್ಸ್ವರೆಗೆ ಹಾರೋದರ ಮೂಲಕ ತನ್ನ ಸರ್ವಿಸನ್ನು ಶುರು ಮಾಡಿತು. ಇದು ಪ್ರಪಂಚದ ಮೊದಲ ಡಾಗ್ ಫ್ಲೈಟ್. ಅಂದರೆ ಇಲ್ಲಿ ತನಕ ನಾಯಿಗಳಿಗೆ ಫ್ಲೈಟ್ನಲ್ಲಿ ಅಲೋ ಇರಲಿಲ್ವಾ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡುತ್ತೆ. ಡಾಗ್ಸ್ ಆ್ಯಂಡ್ ಪೆಟ್ಸ್ಗೆ ಏರ್ಲೈನ್ಸಲ್ಲಿ ನಿಷೇಧ ಇಲ್ಲ, ನಿಜ. ಆದರೆ ಅವುಗಳಿಗೆ ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ. ನೀವು ಸಾಕಿರೋ ಡಾಗಿನ ಫ್ಲೈಟ್ನಲ್ಲಿ ಕರ್ಕೊಂಡು ಹೋಗಬೇಕು ಅಂದರೆ ಅದರ ಬ್ರೀಡ್ ಯಾವುದು, ಅದು ಯಾವ ಸೈಜ್ ಇದೆ ಅನ್ನೋ ಎಲ್ಲ ವಿಚಾರನೂ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಿಮ್ಮ ಶ್ವಾನ ಚಿಕ್ಕದಾಗಿದ್ದರೆ ಅಥವಾ ಶಾರ್ಟ್ ಬ್ರೀಡ್ ಆಗಿದ್ರೆ ಮಾತ್ರ ಅದನ್ನು ಒಂದು ಕ್ಯಾರಿಯರ್ ಬ್ಯಾಗ್ ಜೊತೆಗೆ ನಿಮ್ಮ ಬಳಿ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಸಿಗುತ್ತೆ. ಇಲ್ಲ ಅಂದರೆ ನಿಮ್ಮ ಡಾಗಿನ ಲೈವ್ ಅನಿಮಲ್ಸ್ನ ಕ್ಯಾರಿ ಮಾಡೋದಕ್ಕೆ ಅಂತಲೇ ಮೀಸಲಿರೋ ಡೆಕ್ಗೆ ಹಾಕಲಾಗುತ್ತೆ. ಇದು ಒಂಥರ ಲಗೇಜ್ ಹಾಕೋ ಹಾಗೆ. ನಿಮ್ಮ ಡೆಸ್ಟಿನೇಷನ್ ರೀಚ್ ಆದಾಗ ನೀವು ನಿಮ್ಮ ಡಾಗಿನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಲೈವ್ ಅನಿಮಲ್ಸ್ನ ಕ್ಯಾರಿ ಮಾಡೋ ಡೆಕ್ ಸುರಕ್ಷಿತವಾಗಿಯೂ ಇರುತ್ತೆ. ಹಾಗೆಯೇ ಅವುಗಳಿಗೆ ಯಾವುದೇ ಹೆಲ್ತ್ ಇಶ್ಯೂಸ್ ಆಗಬಾರ್ದು ಅಂತ ಸಂಪೂರ್ಣ ಡೆಕ್ಗೆ ಟೆಂಪರೇಚರ್ ಕಂಟ್ರೋಲ್ನಂತಹ ಸುಸಜ್ಜಿತ ವ್ಯವಸ್ಥೆನೂ ಇರುತ್ತೆ. ಆದರೆ ನಿಮ್ಮ ಪೆಟ್ ನಿಮ್ಮ ಜೊತೆ ಇಲ್ಲದೆ ಬೇರೆಲ್ಲೋ ಇದೆ ಅನ್ನೋ ಎಮೋಷ್ನಲ್ ಪ್ರಾಬ್ಲಮ್ ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗಿ ನಿಮ್ಮ ಡಾಗಿ ನಿಮಗೆ ಸಿಗೋ ತನಕನೂ ಕಾಡುತ್ತೆ. ಇನ್ನು ಎಷ್ಟೋ ದೇಶಗಳಲ್ಲಿ ಹೀಗೆ ನಾಯಿಗಳನ್ನ ಡೆಕ್ಗೆ ಹಾಕುವಾಗ ಅವುಗಳಿಗೆ ಇಂಜುರಿ ಆಗಿರೋ ಉದಾಹರಣೆನೂ ಇದೆ. ಹಾಗೆಯೇ ನಾಯಿಗಳು ಕಳೆದು ಹೋಗಿರೋ ಉದಾಹರಣೆ ಕೂಡ ಸಾಕಷ್ಟಿದೆ. ಚಿಕ್ಕ ಮರಿಗಳನ್ನ ಹಾಗೆಯೇ ಶಾರ್ಟ್ ಬ್ರೀಡ್ ಶ್ವಾನಗಳನ್ನ ಪ್ಯಾಸೆಂಜರ್ಸ್ ಕ್ಯಾಬಿನ್ಗೆ ಅಲೋ ಮಾಡ್ತಾ ಇರೋದ್ರೂ ಅದಕ್ಕೆ ಕೆಲವು ನಿಯಮ ನಿಬಂಧನೆಗಳಿವೆ. ಈ ನಿಯಮಗಳು ಒಂದು ಏರ್ಲೈನಿಂದ ಇನ್ನೊಂದಕ್ಕೆ ಬದಲಾಗ್ತಾ ಹೋಗುತ್ತೆ. ನೀವು ಕರ್ಕೊಂಡು ಹೋಗೋ ಶ್ವಾನಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಇರುತ್ತೆ. ಆದರೂ ಅದಕ್ಕೆ ಎಕ್ಸ್ಟ್ರಾ ಸೀಟ್ ಕೊಡೋದಿಲ್ಲ. ನಿಮ್ಮ ಕಾಲಿನ ಕೆಳಗೆ ಅಡ್ಜಸ್ಟ್ ಆಗುವಂತಹ ಕ್ಯಾರಿಯರ್ ಬ್ಯಾಗ್ ಹಾಗೆಯೇ ಅದರೊಳಗೆ ಸೆಟ್ ಆಗುವಂತಹ ಡಾಗ್ ಬ್ರೀಡ್ ಇದ್ದರೆ ಮಾತ್ರ ಅಲೋ ಮಾಡ್ತಾರೆ. ಕೆಲವು ಏರ್ಲೈನ್ ಕಂಪ್ನಿಗಳು ಹೆಚ್ಚು ಕೂದಲಿರೋ ನಾಯಿಗಳನ್ನ ಚಿಕ್ಕದಾಗಿದ್ರೂ ಕೂಡ ಪ್ಯಾಸೆಂಜರ್ಸ್ ಡೆಕ್ ಒಳಗೆ ಅಲೋ ಮಾಡೋದಿಲ್ಲ. ಈ ಎಲ್ಲ ರೆಸ್ಟ್ರಿಕ್ಷನ್ಸ್ನ ಬ್ರೇಕ್ ಮಾಡಿ ಶುರುವಾಗಿದೆ ಬಾರ್ಕ್ ಏರ್. ಎಷ್ಟೇ ದೊಡ್ಡ ಬ್ರೀಡ್ ನಾಯಿ ಇದ್ದರೂ ಪ್ಯಾಸೆಂಜರ್ಸ್ ಕ್ಯಾಬಿನ್ನಲ್ಲೇ ನಿಮ್ಮ ಜೊತೆಗೆ ನಿಮ್ಮ ಶ್ವಾನ ಕೂಡ ಟ್ರಾವೆಲ್ ಮಾಡ್ಬೋದು. ಅವುಗಳಿಗೆ ತಿನ್ನೋದಕ್ಕೆ ಊಟ ತಿಂಡಿ ವ್ಯವಸ್ಥೆ ಕೂಡ ಇಲ್ಲೇ ಇರುತ್ತೆ. ಈ ಕಾರಣಕ್ಕಾಗಿ ಇದೊಂದು ಇನ್ನೋವೇಟಿವ್ ಹಾಗೆಯೇ ಇಡೀ ಜಗತ್ತಿಗೆ ಮೊದಲನೇ ಪ್ರಯತ್ನ ಅಂತಲೇ ಹೇಳ್ಬೋದು. ಈ ಸ್ಪೆಷಲ್ ಏರ್ಲೈನ್ ವ್ಯವಸ್ಥೆ ಲಿಮಿಟೆಡ್ ದೇಶಗಳಿಗೆ ಮಾತ್ರ ಆರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ವರ್ಲ್ಡ್ ವೈಡ್ ಸ್ಪ್ರೆಡ್ ಮಾಡೋ ಆಲೋಚನೆ ಮಾಡ್ತಾ ಇದೆ ಕಂಪ್ನಿ. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.